ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡಿರುವ ಡಿಕೆ ವಿರುದ್ಧ ಮಾಠ ಮಾಡಿಸಿದ್ರ. ಡಿಕೆ ನಿವಾಸದ ಎದುರು ಹಣ್ಣು ನಿಂಬೆ ಹಣ್ಣಿನ ಕಟ್ ಪೀಸ್ ಬಿದ್ದಿತ್ತು. ಅದನ್ನ ಕಂಡು ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ವಿರುದ್ಧವೇ ವಾಮಾಚಾರ ಆಯ್ತಾ? ಸಿಎಂ ಆದ ಬೆನ್ನಲ್ಲೇ ಡಿಕೆಶಿಗೆ ವಾಮಾಚಾರ ಕಾಟ. ಸಿಎಂ ಡಿಕೆ ಮನೆಯ ಬಳಿಯೇ ಮಾಠ ಮಂತ್ರದ ಶಂಕೆ. ನಾಟಿ ಕೋಳಿ ನಿಂಬೆ ಹಣ್ಣು ಕಂಡು ಬೆಚ್ಚಿ ಬಿದ್ದ ಜನ. ಸಿಎಂ ನಿವಾಸದ ಹೂಗಳತೆ ದೂರದಲ್ಲೇ ವಾಮಾಚಾರದ ಕೆಲ ನಿಶಾನೆ. ಸಿಎಂ ಡಿಕೆ ಮನೆ ಹಿಂಭಾಗದ ರಸ್ತೆಯಲ್ಲಿ ಮಾಠ ಮಂತ್ರ. ಸದಾಶಿವನಗರದ ಜಿಬಿಎ ಮೈದಾನದ ಮುಂಭಾಗ ಘಟನೆ. ರಸ್ತೆ ಮಧ್ಯೆ ವೃತ್ತಾಕಾರ ಹಾಕಿ ಕೋಳಿ ನಿಂಬೆ ಹಣ್ಣು ಕುಯ್ದಿಟ್ಟಿದ್ರಂತೆ. ನಾಟಿ ಕೋಳಿ ಕುಯ್ದು ನಿಂಬೆ ಹಣ್ಣು ಹಾಕಿರುವಂತಹ ಘಟನಾ ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಬಂದ್ರು. ಆತಂಕದಿಂದ ರಸ್ತೆಯಲ್ಲಿ ಹೋಗೋದಕ್ಕೆ ಹೆದರುತ್ತಿರುವ ಜನ. ಇದು ಸಿಎಂ ಡಿಕೆ ವಿರೋಧಿಗಳ ಕೃತ್ಯನ ಖಾಕಿ ತನಿಖೆ. ನಾವು ವಾಮಾಚಾರದ ಬಗ್ಗೆ ಪ್ರಮೋಷನ್ ಕೊಡ್ತಿರೋದಲ್ಲ. ವಿಜ್ಞಾನ, ಆಧುನಿಕತೆ, ಟೆಕ್ನಾಲಜಿ ಅಂತ ಮಾತನಾಡಬೇಕಾದ ನಾವು ಇವತ್ತು ವಾಮಾಚಾರದ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀವಿ ಅಂದ್ರೆ, ಮೂಢನಂಬಿಕೆಯನ್ನ ನಂಬಬೇಕು, ವಾಮಾಚಾರವನ್ನ ನಂಬಿ ಅನ್ನುವಂತಹ ಯಾವುದೇ ತರಹದ ಪ್ರಮೋಷನ್ ಸುದ್ದಿ ಇದಲ್ಲ. ಬದಲಾಗಿ ನಮ್ಮ ರಾಜ್ಯದ ಸಿಎಂ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಅಕ್ಕಪಕ್ಕದಲ್ಲೇ ನಿಂಬೆಹಣ್ಣಿನ ತುಂಡು, ನಾಟಿ ಕೋಳಿ ರಕ್ತ ಇರುತ್ತೆ ಅನ್ನೋದಾದ್ರೆ ಇದು ಸಿಎಂ ಮೇಲಿರುವ ಕನಿಷ್ಠ ಕನ್ಸರ್ನು, ಕನಿಷ್ಠ ಕಾಳಜಿ. ಇದು ಅದರ ಆಧಾರದಲ್ಲಿ ಸುದ್ದಿ ಮಾಡ್ತಾ ಇದ್ದೀವಿ. ಸಿಎಂ ಆಗಿ 8 ದಿನ ಕಳೆದಿಲ್ಲ. ಸದಾಶಿವನಗರದ ಸಿಎಂ ನಿವಾಸದ ಅಕ್ಕಪಕ್ಕದಲ್ಲೇ ನಿಂಬೆಹಣ್ಣಿನ ತುಂಡು, ನಾಟಿ ಕೋಳಿ ರಕ್ತ, ಒಂದಷ್ಟು ಕುಂಕುಮ ಬಿದ್ದಿರುತ್ತೆ ಅನ್ನುವುದಾದರೆ ಯಾಕೆ ಬಿತ್ತು ನೋಡಿ. ಕೆಲ ಮಾಠ ಮಂತ್ರದ ಎಕ್ಸ್ಪರ್ಟ್ಗಳು ಈ ಹಿಂದೆ ಅನೇಕ ಸುದ್ದಿಗಳ ಅಧ್ಯಯನದ ಭಾಗವಾಗಿ ನಾವು ಮಾತನಾಡುವಾಗ ಈ ನಾಟಿ ಕೋಳಿ ರಕ್ತದ ಬಗ್ಗೆ ಮಾತನಾಡ್ತಾರೆ. ಮಂತ್ರವಾದಿಗಳು, ಎಕ್ಸ್ಪರ್ಟ್ಗಳು ಹಂದಿ ರಕ್ತಾನು, ನಾಟಿ ಕೋಳಿ ರಕ್ತಾನು ಮಾಟಕ್ಕೆ ಬಳಸಿದ್ರೆ 7 ದಿನದಲ್ಲಿ ಎಫೆಕ್ಟ್ ಆಗಬೇಕಾಗಿರೋದು 7 ಸೆಕೆಂಡಲ್ಲಿ ಎಫೆಕ್ಟ್ ಆಗುತ್ತೆ ಅಂತಾರೆ. ನೋಡಿ, ಇದ್ರ ಅರ್ಥ ಅದನ್ನೆಲ್ಲ ನಂಬಬೇಕು ಅಂತಲ್ಲ. ನಂಬುವುದು ಬಿಡುವುದು ಜನರ ಅಭಿಪ್ರಾಯ. ಅದು ನೀವು ಮಾಟ ಮಂತ್ರ ನಂಬ್ತೀರಾ ಅಥವಾ ಮಾಟ ಮಂತ್ರ ನಂಬೋದಿಲ್ವಾ, ಇದು ನಮ್ಮ ಚರ್ಚೆಯಲ್ಲ. ಒಂದು ಮುಖ್ಯಮಂತ್ರಿಯ ಮನೆಯ ಅಕ್ಕಪಕ್ಕದಲ್ಲಿ ನಾಟಿ ಕೋಳಿ ರಕ್ತ ಮತ್ತು ನಿಂಬೆ ಹಣ್ಣನ್ನ ಇಡಲಾಗುತ್ತೆ, ಅಲ್ಲೊಂದಷ್ಟು ತಾಂತ್ರಿಕತೆಗಳು ನಡೆದಿದ್ದಾವೆ ಅನ್ನುವುದಾದರೆ ಇದೇನರ್ಥ? ಮಾಟ ಮಂತ್ರ ಮಾಡುವುದಕ್ಕೆ ಇದ್ದ ಆ ವ್ಯಕ್ತಿಯ ಮತ್ಸರ ಎಂತಹದ್ದು, ಆ ವ್ಯಕ್ತಿಗಿರೋ ಉದ್ದೇಶ ಏನು ಗೊತ್ತಾಗಬೇಕಲ್ಲ. ಮಾಟ ಮಂತ್ರದಿಂದ ಜೀವ ಕಳ್ಕೊಂಡವರು ಎಷ್ಟು ಜನ ಇದ್ದಾರೆ ಭಾರತದಲ್ಲಿ? ಮಾಟ ಮಂತ್ರದಿಂದ ಹಾಳಾದ ಕುಟುಂಬಗಳು ಎಷ್ಟು ಜನ ಇದ್ದಾವೆ? ದುಷ್ಟಶಕ್ತಿಗಳ ಪ್ರಯೋಗ. ನಿರೀಶ್ವರವಾದಿಗಳಿದನ್ನು ನಂಬೋದಿಲ್ಲ, ಅದು ಅವರ ಸ್ವಾತಂತ್ರ್ಯ. ಭಾರತದಲ್ಲಿ ದೇವನಿದಾನೆ ಅನ್ನೋವನಿಗೂ ಸ್ವಾತಂತ್ರ್ಯ ಇದೆ, ದೇವರೇ ಇಲ್ಲ ಅನ್ನೋವನಿಗೂ ಸ್ವಾತಂತ್ರ್ಯ ಇದೆ. ಧರ್ಮ ಇದ್ದವನು, ಧರ್ಮ ಇಲ್ಲದವನು, ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಅವರವರ ಅಭಿಪ್ರಾಯ, ಅವರವರ ವಿಶ್ವಾಸ ಅವರವರಿಗೆ ದೊಡ್ಡದು. ಡಿಕೆ ಮನೆಯಲ್ಲಿ ವಾಮಾಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಈವರೆಗೂ ಗಮನಿಸ್ತಾ ಇದ್ರಿ.